ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಭವ್ಯ ಗೌಡ ಅವರ ವಿಚಾರವಾಗಿ ಸಾಕಷ್ಟು ಕಾಂಟ್ರವರ್ಸಿ ಸೃಷ್ಟಿಯಾಗ್ತಿದೆ. ಯಾಕೆ ಅಂದ್ರೆ ಅವರು ಕರ್ಣ ಸೀರಿಯಲ್ಗೆ ನಾಯಕಿಯಾಗಿ ಒಪ್ಕೊಂಡಿರೋದೇ ಇದಕ್ಕೆಲ್ಲ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಎಸ್, ಕರ್ಣ ಸೀರಿಯಲ್ಗೆ ಭವ್ಯ ಗೌಡ ಅವ್ರನ್ನ ನಾಯಕಿಯಾಗಿ ಭವ್ಯ ಗೌಡ ಅವ್ರನ್ನ ಆಕ್ಚುಲ್ ಆಗಿ ಸೆಲೆಕ್ಟ್ ಮಾಡಿದ್ ಯಾರು ಅಂತಂದ್ರೆ ಕರ್ಣ ಟೀಮ್ ಅವ್ರ ಆಗಿರ್ಬೋದು ಅಥವಾ ಜಿ ಕನ್ನಡ ಟೀಮ್ ಅವ್ರ ಆಗಿರ್ಬೋದು. ಈ ಸೀರಿಯಲ್ಗೆ ಭವ್ಯ ಗೌಡ ಅವರೇ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದಲ್ಲ. ಅವರು ಈ ಸೀರಿಯಲ್ ನ ಶುರುವಲ್ಲೇ ಹೇಳಿದ್ರು. ಲೈಕ್ ಕಿರಣ್ ರಾಜ್ ಅವರು ಕಮೆಂಟ್ ಮೂಲಕ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಸಹ. ಲೈಕ್ ಅವರ ಫ್ಯಾನ್ಸ್ ಗಳು ಕಿರಣ್ ರಾಜ್ ಅವರ ಒಂದು ಪ್ರೋಮೋ ಬಂದಿದ ತಕ್ಷಣ ಆ ಪ್ರೋಮೋ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ, ಸಾಕಷ್ಟು ಕಮೆಂಟ್ಸ್ ಗಳು ಬರುತ್ತೆ ಆ ಪ್ರೋಮೋಗೆ ಕಮೆಂಟ್ಸ್ ಗಳು ಬಂದಂತಹ ಕಮೆಂಟ್ಸ್ ಗಳಲ್ಲಿ ಅತಿ ಹೆಚ್ಚು ಕಮೆಂಟ್ಸ್ ಗಳು ಬರ್ತಿದ್ದು ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾರ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳ ಮೂಲಕ ಹಾಕಿ ಕೇಳ್ತಿದ್ದಂತಹ ಪ್ರಶ್ನೆ ಅಂದ್ರೆ ಇದೇ ಆಗಿತ್ತು. ಭವ್ಯ ಗೌಡ ಅವ್ರ ಬಗ್ಗೆ ವಿಚಾರಿಸ್ತಿದ್ರು, ಮೋಕ್ಷಿತಾ ಅವ್ರ ಬಗ್ಗೆ ವಿಚಾರಿಸ್ತಿದ್ರು, ರಜನಿ ರಾಘವನ್ ಅವ್ರ ಬಗ್ಗೆ ವಿಚಾರಿಸ್ತಿದ್ರು. ಈ 3 ಜನರಲ್ಲಿ ಯಾರಾದ್ರೂ ಒಬ್ರು ಕರ್ಣ ಸೀರಿಯಲ್ಗೆ ಹೀರೋಯಿನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ರು. ಅದರಲ್ಲಿ ಬಂದಂತಹ ಒಂದಷ್ಟು ಕಮೆಂಟ್ಸ್ ಗಳಲ್ಲಿ ಹೆಚ್ಚಾಗಿ ಬಂದಂತಹ ಕಮೆಂಟ್ಸ್ ಗಳು ಅಂತಂದ್ರೆ ಅದು ಭವ್ಯ ಗೌಡ ಅವರ ವಿಚಾರನೇ ಆಗಿರ್ತಿತ್ತು. ಸಾಕಷ್ಟು ಜನ ಕೇಳ್ತಿದ್ದೆ ಭವ್ಯ ಗೌಡ ಅವರೇ ಈ ಸೀರಿಯಲ್ ಅಲ್ಲಿ ಹೀರೋಯಿನ್ ಅಂತ ಒಂದಷ್ಟು ಜನ ಪ್ರಶ್ನೆ ಕೇಳ್ತಿದ್ರೆ, ಭವ್ಯ ಗೌಡ ಅವರೇ ಈ ಸೀರಿಯಲ್ಗೆ ಹೀರೋಯಿನ್ ಆಗಿ ಬರ್ಬೇಕು, ಬಂದ್ರೇನೆ ನಾವು ಸೀರಿಯಲ್ ನೋಡೋದು ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದ್ರು. ಆ ಕಮೆಂಟ್ಸ್ ಗಳಿಗೆ ರಿಪ್ಲೈ ಕೊಟ್ಟಂತಹ ಕಿರಣ್ ರಾಜ್ ಅವರು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ರು. ಏನಂತ ಅಂದ್ರೆ ಭವ್ಯ ಗೌಡ ಅವರು ಈ ಸೀರಿಯಲ್ ಅಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಿ ಕ್ಲಾರಿಟಿಯನ್ನ ಕೊಟ್ಟಿದ್ರು. ಇದಕ್ಕೂ ಮುಂಚೆ ಒಂದಷ್ಟು ಜನಕ್ಕೆ ಭವ್ಯ ಗೌಡ ಅವರೇ ಈ ಸೀರಿಯಲ್ ನಾಯಕಿ ಅಂತ ಹೇಳಿ ಕ್ಲಿಯರ್ ಆಗಿ ಅನ್ಸಿತ್ತು ಕೂಡ. ಯಾಕೆ ಅಂದ್ರೆ ಭವ್ಯ ಗೌಡ ಅವರು ಯಾವುದೇ ಸೀರಿಯಲ್ ಪ್ರೋಮೋನ ಲೈಕ್ ಮಾಡದೇ ಇರೋಂತಹ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ ಪ್ರೋಮೋಗೆ ಲೈಕ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಕಾರಣಕ್ಕಾಗಿ ಭವ್ಯ ಗೌಡ ಅವರು ಈ ಸೀರಿಯಲ್ಗೆ ಬಂದು ನಾಯಕಿಯಾಗಿ ಕಾಣಿಸುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ಗೆ ನಾಯಕಿ ಅಂತ ಹೇಳಿ ಒಂದಷ್ಟು ಜನ ಫಿಕ್ಸ್ ಕೂಡ ಆಗಿದ್ರು. ಯಾಕಂದ್ರೆ ಭವ್ಯ ಗೌಡ ಅವರಿಗೆ ತುಂಬಾ ಕ್ಲೋಸ್ ಆಗಿದ್ದಂತಹ ತ್ರಿವಿಕ್ರಮ್ ಅವರ ಸೀರಿಯಲ್ ಕೂಡ ಪ್ರೋಮೋಗಳು ಬರ್ತಿತ್ತು, ಸೀರಿಯಲ್ ಕೂಡ ಶುರು ಆಗ್ತಿತ್ತು. ಬಟ್ ಆ ಪ್ರೋಮೋಗಳಿಗೆ ಲೈಕ್ ಕೊಡೋದಾಗ್ಲಿ ಅಥವಾ ಆ ಪ್ರೋಮೋಗಳನ್ನ ಪ್ರಮೋಟ್ ಮಾಡೋದಾಗ್ಲಿ ಭವ್ಯ ಗೌಡ ಅವರು ಸ್ಟಾರ್ಟಿಂಗ್ ಅಲ್ಲಿ ಮಾಡಿರ್ಲಿಲ್ಲ. ಬಟ್ ಒಂದಷ್ಟು ದಿವಸ ಆದ್ಮೇಲೆ ಈ ರೀತಿ ಪ್ರಶ್ನೆಗಳೆಲ್ಲ ಬರೋದಕ್ಕೆ ಶುರು ಆದ್ಮೇಲೆ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರಿಗೂ ಸಹ ಅವರ ಒಂದು ಪ್ರೋಮೋನು ಕೂಡ ಇವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಅಪ್ಡೇಟ್ ಮಾಡ್ಕೊಂಡು ಅವ್ರಿಗೆ ಕಂಗ್ರಾಟ್ಸ್ ಅಂತ ಹೇಳ್ತಾರೆ, ಆಲ್ ದ ಬೆಸ್ಟ್ ಅಂತಾನು ಕೂಡ ಹೇಳಿರ್ತಾರೆ. ಸೊ ಅವಾಗ ಲೈಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಲೈಕ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತಹ ಮುದ್ದು ಸೊಸೆ ಸೀರಿಯಲ್ ಕೂಡ, ಮುದ್ದು ಸೊಸೆ ಸೀರಿಯಲ್ ಅಂದ್ರೆ ತ್ರಿವಿಕ್ರಮ್ ಅವ್ರು ಇದ್ದಂತಹ ಕಾರಣಕ್ಕಾಗಿ ಅದನ್ನ ಇವ್ರ ಅಕೌಂಟ್ ಅಲ್ಲಿ ಹಾಕೊಂಡು ಕಂಗ್ರಾಟ್ಸ್ ಅಂತಾನು ಕೂಡ ಹೇಳಿದ್ರು. ಸೊ ಯಾವುದೇ ಸೀರಿಯಲ್ಗೆ ಈ ರೀತಿ ಲೈಕ್ ಕೊಡೋದಾಗ್ಲಿ ಪ್ರಮೋಟ್ ಮಾಡೋದಾಗ್ಲಿ ಮಾಡದೇ ಇರೋಂತಹ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ಗೆ ಏಕಾಏಕಿ ಲೈಕ್ ಕೊಟ್ಟರು ಅಂದಿದ ತಕ್ಷಣ ಸೊ ಭವ್ಯ ಗೌಡ ಅವರು ಈ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕನ್ಫರ್ಮ್ ಆಗಿತ್ತು. ಸೊ ಈ ವಿಚಾರ ಕನ್ಫರ್ಮ್ ಆದ್ಮೇಲೆ ಈ ವಿಚಾರ ತುಂಬಾನೇ ವೈರಲ್ ಆಗುತ್ತೆ. ಲೈಕ್ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ ಪ್ರೋಮೋಗೆ ಲೈಕ್ ಮಾಡಿದ್ದಾರೆ ಅನ್ನುವಂತಹ ವಿಚಾರನೇ ವೈರಲ್ ಆಗುತ್ತೆ ತುಂಬಾ. ಸೊ ವೈರಲ್ ಆದ್ಮೇಲಂತೂ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಆಯ್ತು. ಲೈಕ್ ಭವ್ಯ ಗೌಡ ಅವರ ಈ ಒಂದು ಸೀರಿಯಲ್ಗೆ ಹೀರೋಯಿನ್ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತು ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ವಿಚಾರವಾಗಿ ಕಮೆಂಟ್ಸ್ ಗಳು ಕೂಡ ಹೆಚ್ಚಾಗ್ತಾನೆ ಹೋಯ್ತು. ಲೈಕ್ ಫಸ್ಟ್ ಪ್ರೋಮೋ ಬಿಟ್ಟಾಗ ಆ ಪ್ರೋಮೋಗೆ ಕಮೆಂಟ್ಸ್ ಗಳು ಹೆಚ್ಚಾಗ್ತಾನೆ ಹೋಯ್ತು. ಭವ್ಯ ಗೌಡ ಅವರೇನ ಈ ಸೀರಿಯಲ್ಗೆ ಹೀರೋಯಿನ್, ಭವ್ಯ ಗೌಡ ಅವರೇ ಬೇಕು, ಭವ್ಯ ಗೌಡ ಅವರು ನಿಮ್ಗೆ ಪೇರ್ ಆಗಿ ಚೆನ್ನಾಗಿ ಕಾಣಿಸ್ತಾರೆ ಅಂತ ಎಲ್ಲ ಹೇಳಿ ಕಮೆಂಟ್ಸ್ ಗಳು ಜಾಸ್ತಿ ಆಗ್ತಾ ಹೋಯ್ತು. ಬಟ್ ಕಿರಣ್ ರಾಜ್ ಅವರು ಒಂದು ದಿವಸ ಕ್ಲಾರಿಟಿಯನ್ನ ಕೊಟ್ಬಿಟ್ರು. ಲೈಕ್ ಭವ್ಯ ಗೌಡ ಅವರು ಈ ಸೀರಿಯಲ್ಗೆ ಹೀರೋಯಿನ್ ಆಗಿ ಬರ್ತಿಲ್ಲ, ನಾವು ಈ ಒಂದು ಸೀರಿಯಲ್ಗೆ ನ್ಯೂ ಫೇಸ್ ಅನ್ನ ಸರ್ಚ್ ಮಾಡ್ತಿದೀವಿ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಕೊಟ್ಬಿಟ್ಟು ಈ ಚಾಪ್ಟರ್ ನ ಅಲ್ಲಿಗೆ ಮುಗಿಸಿದ್ರು ಕೂಡ. ಬಟ್ ಕಮೆಂಟ್ಸ್ ಗಳು ಯಾವ ರೀತಿ ಬರ್ತಿತ್ತು ಅಂತಂದ್ರೆ ಅವರ ಫ್ಯಾನ್ಸ್ ಗಳು, ಭವ್ಯ ಗೌಡ ಅವರ ಜನ, ಅವ್ರ ಪರ ಇದ್ದಂತಹ ಫ್ಯಾನ್ಸ್ ಗಳು ಒಂದು ಕ್ಯಾಂಪೇನ್ ಮಾಡ್ಬಿಟ್ರು ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಲೈಕ್ ಕರ್ಣ ಸೀರಿಯಲ್ಗೆ ಭವ್ಯ ಗೌಡ ಅವರೇ ಹೀರೋಯಿನ್ ಆಗಿ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಈ ಕಾರಣಕ್ಕಾಗಿ ಲೈಕ್ ಜನಗಳ ಎಕ್ಸ್ಪೆಕ್ಟೇಷನ್ ತಕ್ಕಾಗಿ ನಾವು ಅವ್ರಿಗೇನಾದ್ರೂ ಕೊಟ್ರೆ ನಮ್ಮ ಸೀರಿಯಲ್ ಹಿಟ್ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಹೇಳಿ ಡೈರೆಕ್ಟ್ ಏನ್ ಮಾಡಿದ್ರು, ಆ ನ್ಯೂ ಫೇಸ್ ಅನ್ನ ಸರ್ಚ್ ಮಾಡೋದನ್ನ ನಿಲ್ಸಿ ಭವ್ಯ ಗೌಡ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಈ ಸೀರಿಯಲ್ಗೆ ಕರೆತಂದ್ರು ಅಂತ ಹೇಳ್ಬೋದು. ಸೊ ಇಲ್ಲಿ ಸೀರಿಯಲ್ಗೆ ಭವ್ಯ ಗೌಡ ಅವ್ರನ್ನ ಮೊದಲು ಸೆಲೆಕ್ಟ್ ಮಾಡಿದ್ ಯಾರು ಜನಗಳು ಸೆಲೆಕ್ಟ್ ಮಾಡಿದ ಕಾರಣದಿಂದಲೇ ಭವ್ಯ ಗೌಡ ಅವ್ರಿಗೆ ಈ ಒಂದು ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು. ಅಂಡ್ ಇವಾಗ ಅದೇ ಜನಗಳು ಈ ಕರ್ಣ ಸೀರಿಯಲ್ ಟೀಮ್ ಅವ್ರನ್ನಾಗಿರ್ಬೋದು ಅಥವಾ ಕಲರ್ಸ್ ಕನ್ನಡ ಚಾನಲ್ ಅವ್ರನ್ನಾಗಿರ್ಬೋದು ಮತ್ತೊಂದು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಎಸ್, ಭವ್ಯ ಗೌಡ ಅವ್ರಿಗೆ ಇರುವಂತಹ ರೂಲ್ಸ್ ಲೈಕ್ ಇವಾಗ ಏನ್ ಸ್ಟೇ ತಂದು ಭವ್ಯ ಗೌಡ ಅವರ ಸೀರಿಯಲ್ ಅನ್ನ ಸ್ಟಾಪ್ ಮಾಡಿದ್ದಾರೆ, ಆ ರೀತಿ ಭವ್ಯ ಗೌಡ ಅವ್ರಿಗೆ ಇರುವಂತಹ ರೂಲ್ಸ್ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಯಾಕಿಲ್ಲ ಅಂತ ಹೇಳಿ ಒಂದು ಕ್ವಶನ್ ಅನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಸ್, ಅವ್ರು ಕೇಳೋದ್ರಲ್ಲೂ ಸಹ ಒಂದು ವ್ಯಾಲಿಡ್ ಪಾಯಿಂಟ್ ಇದೆ ಅಂತಾನೆ ಹೇಳ್ಬೋದು. ಅವ್ರಿಗೆಲ್ಲ ಒಂಥರ ಇನ್ಸೈಡ್ ಸ್ಟೋರಿ ಏನ್ ಅನ್ನೋದು ಗೊತ್ತಿರಲ್ಲ. ಬಟ್ ಆದ್ರೂ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತಹ ಪ್ರಯತ್ನನ ನಾನು ಮಾಡ್ತೀನಿ. ಅಂಡ್ ಅವ್ರು ಕೇಳ್ತಿರೋದು ಕೂಡ ವ್ಯಾಲಿಡ್ ಪಾಯಿಂಟ್ ಆಗಿದೆ. ಯಾಕಂದ್ರೆ ಭವ್ಯ ಗೌಡ ಅವರು ಜಿ ಕನ್ನಡದಲ್ಲಿ ಆಕ್ಟ್ ಮಾಡಿದ್ರು, ಬಿಗ್ ಬಾಸ್ ಶೋಗೆ ಹೋದ್ರು, ಬಿಗ್ ಬಾಸ್ ಶೋ ಮುಗಿಸ್ಕೊಂಡು ಬಿಗ್ ಬಾಸ್ ಶೋ ಮುಗಿದಾದ್ಮೇಲೆ
ಜಿ ಕನ್ನಡದ ಬಂದು ಜಿ ಕನ್ನಡದಲ್ಲಿ ಬಂದು ಕರ್ಣ ಸೀರಿಯಲ್ ಆಕ್ಟಿಂಗ್ ಅಲ್ಲಿ ಬ್ಯುಸಿ ಆದ್ರು. ಅದೇ ರೀತಿ ಮೋಕ್ಷಿತಾ ಅವ್ರು ಏನ್ ಮಾಡಿದ್ರು, ಬಿಗ್ ಬಾಸ್ ಮುಗಿಸ್ಕೊಂಡು ಒಂದಷ್ಟು ಟ್ರಿಪ್ಸ್ ಅದು ಇದು ಅಂತ ಚೆನ್ನಾಗಿ ಸುತ್ತಾಡಿದ್ಮೇಲೆ ಇವಾಗ ZEE5 ಆಪ್ ಅಲ್ಲಿ ಬಿಡುಗಡೆ ಆಗುವಂತಹ ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಮೋಕ್ಷಿತಾ ಮತ್ತೆ ವಿನಯ್ ಗೌಡ ಅವರು ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ವಿನಯ್ ಗೌಡ ಅವ್ರ ಜೊತೆ ಅವರು ಆಕ್ಟಿಂಗ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಐಶ್ವರ್ಯ ಅವರು ಬಿಗ್ ಬಾಸ್ ಮಾಡಿದ್ರು. ಬಿಗ್ ಬಾಸ್ ಆದ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬಂದ್ರು. ಶೋನ ನಂತರ ಇವಾಗ ಸ್ಟಾರ್ ಸುವರ್ಣ ಚಾನಲ್ ಅಲ್ಲೇನೋ ಯಾವ್ದೋ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ಗೌತಮಿ ಅವರು ಕೂಡ ಇವಾಗ ಬಿಗ್ ಬಾಸ್ ಮುಗ್ದ ಆದ್ಮೇಲೆ ಉದಯ ಚಾನಲ್ ಅಲ್ಲಿ ಒಂದು ಸೀರಿಯಲ್ ಅಲ್ಲಿ ನಟಿಸ್ತಿದಾರಂತೆ. ಸೊ ಈಗ ಬೇರೆ ಯಾವುದೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗೆ ಇರದಂತಹ ರೂಲ್ಸ್ ಭವ್ಯ ಗೌಡ ಅವ್ರಿಗೆ ಯಾಕೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಸಹ ಕಾಡ್ತಿದೆ. ನನಗೆ ಎಷ್ಟು ಗೊತ್ತೋ ಅದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಗೌತಮಿ ಅವ್ರ ಬಗ್ಗೆನೇ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ಎಸ್, ಗೌತಮಿ ಅವರು ಬಿಗ್ ಬಾಸ್ ಆದ್ಮೇಲೆ ಕಲರ್ಸ್ ಕನ್ನಡ ಚಾನಲ್ ಅಲ್ಲೇ ಪ್ರಸಾರ ಆಗುವಂತಹ ಭಾರ್ಗವಿ LLB ಸೀರಿಯಲ್ ಅಲ್ಲಿ ಬಂದು ಆಕ್ಟಿಂಗ್ ಅನ್ನ ಮಾಡ್ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಅಲ್ಲಿ ಬಿಗ್ ಬಾಸ್ ಮುಗ್ದ ಆದ್ಮೇಲೆ ಇದ್ದಂತಹ ರೂಲ್ಸ್ ಏನು ಅಂತಂದ್ರೆ, ಲೈಕ್ ಅಗ್ರಿಮೆಂಟ್ ಅಲ್ಲಿ ಏನ್ ಸ್ಪೆಸಿಫೈ ಮಾಡಿರ್ತಾರೆ ಅಂತಂದ್ರೆ, ಒಂದು ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಅನ್ನ ಮಾಡಬೇಕು, ಇಲ್ಲ ಯಾವ್ದಾದ್ರು ಒಂದು ಶೋ ಅನ್ನ ನಡೆಸ್ಕೊಡ್ಬೇಕು, ಇಲ್ಲ ಅಂದ್ರೆ ಇದೇನು ಮಾಡಿಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು 6 months ಯಾವುದೇ ಚಾನಲ್ ಅಲ್ಲೂ ನೀವು ಹೋಗಿ ಆಕ್ಟ್ ಮಾಡೋಕ್ ಇರಲ್ಲ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡಿರ್ತಾರೆ. ಸೊ ಗೌತಮಿ ಅವರು ಒಂದು ಕಲರ್ಸ್ ಕನ್ನಡದ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಅನ್ನ ಮಾಡ್ಕೊಟ್ಬಿಟ್ಟು ಹೋಗಿದ್ರು. ಅಂಡ್ ಇನ್ನು ಐಶ್ವರ್ಯ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಅವರು ಕೂಡ ಬಿಗ್ ಬಾಸ್ ಆದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡ್ರು. ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ದಾದ್ಮೇಲೆ ನಂತರ ಅವರು ಹೋಗಿ ಸ್ಟಾರ್ ಸುವರ್ಣ ಚಾನಲ್ ಅಲ್ಲಿ ಬರ್ತಿರುವಂತಹ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡ್ರು. ಇನ್ನು ಮೋಕ್ಷಿತಾ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೋಕ್ಷಿತಾ ಅವರು ಈಗ ZEE5 ಆಪ್ ಅಲ್ಲಿ ಬಿಡುಗಡೆ ಆಗುವಂತಹ ಒಂದು ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಬಟ್ ಇಲ್ಲಿ ಚಾನಲ್ ಹೆಸರು ಮಾತ್ರ ಮೆನ್ಷನ್ ಆಗಿರೋದು. ಲೈಕ್ ಕಲರ್ಸ್ ಕನ್ನಡದಾಗಿರ್ಬೋದು, ಜಿ ಕನ್ನಡ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಚಾನಲ್ ಆಗಿರ್ಬೋದು, ಅಂತಹ ಚಾನಲ್ಗಳಲ್ಲಿ ಹೋಗಿ ನೀವು ವರ್ಕ್ ಮಾಡೋ ಆಗಿಲ್ಲ 6 ತಿಂಗಳ ಮಟ್ಟಿಗೆ ಅಂತ ಹೇಳಿದ್ದಾರೆ. ಲೈಕ್ ನಮ್ಮಲ್ಲಿ ಯಾವುದೇ ಸೀರಿಯಲ್ ಒಪ್ಕೊಂಡಿಲ್ಲ ಅಂದ್ರೆ, ನಮ್ಮಲ್ಲಿ ಯಾವುದೇ ಒಂದು ಶೋನ ನೀವು ಒಪ್ಕೊಂಡಿಲ್ಲ ಅಂದ್ರೆ 6 months ನೀವು ಬೇರೆ ಯಾವುದೇ ಚಾನಲ್ ಅಲ್ಲೂ ವರ್ಕ್ ಮಾಡೋ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಗೌತಮಿ ಅವರು ZEE5 ಅನ್ನುವಂತಹ ಒಂದು OTT ಪ್ಲಾಟ್ಫಾರ್ಮ್ಗೆ ವರ್ಕ್ ಮಾಡ್ತಿದ್ದಾರೆ ಹೊರತು ಯಾವ್ದೇ ಚಾನಲ್ ವರ್ಕ್ ಮಾಡ್ತಿಲ್ಲ ಅವರು. ಓಕೆನಾ, ಜಿ ಕನ್ನಡ ಚಾನಲ್ ಅಲ್ಲಿ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಶೋ ಮಾಡೋದಾಗ್ಲಿ ಅಥವಾ ಯಾವ್ದಾದ್ರು ಒಂದು ಸೀರಿಯಲ್ ಮಾಡೋದಾಗ್ಲಿ ಅವರು ಮಾಡ್ತಿಲ್ಲ. ಸೊ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ಅಂಡ್ ಐಶ್ವರ್ಯ ಅವ್ರ ಬಗ್ಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ, ಜಿಯೋ ಹಾಟ್ಸ್ಟಾರ್ ಅನ್ನೋದು ಇವಾಗ ಮರ್ಜ್ ಆಗಿದೆ. ಫಸ್ಟ್ ಎಲ್ಲ ಜಿಯೋ ಟಿವಿ ಆಪ್ ಅಲ್ಲಿ ಕಲರ್ಸ್ ಕನ್ನಡದ ಎಲ್ಲ ಸೀರಿಯಲ್ಗಳು ಪ್ರಸಾರ ಆಗ್ತಿತ್ತು. ಸೊ ಇವಾಗ ಜಿಯೋ ಟಿವಿ ಮತ್ತೆ ಹಾಟ್ಸ್ಟಾರ್ ಅನ್ನುವಂತಹ ಒಂದು ಆಪ್ ಎರಡೂ ಕೂಡ ಮರ್ಜ್ ಆಗಿದೆ. ಅದೇ ರೀತಿ ಚಾನಲ್ಗಳು ಕೂಡ ಮರ್ಜ್ ಆಗುವಂತಹ ಚಾನ್ಸಸ್ ಇದೆ. ಅಂಡ್ ಆ ಎಕ್ಸೆಪ್ಷನ್ ಕೂಡ ಸಿಕ್ಕಿರ್ಬೋದು ಐಶ್ವರ್ಯ ಅವ್ರಿಗೆ. ಲೈಕ್ 2 ಚಾನಲ್ ಒಂದೇ ಆಗಿರೋದ್ರಿಂದ ಆ ಎಕ್ಸೆಪ್ಷನ್ ಕೂಡ ಸಿಕ್ಕಿರ್ಬೋದು. ಅಥವಾ ಈ 3 ಜನ ಕಂಟೆಸ್ಟೆಂಟ್ಗಳು ಕೂಡ ಒಂದು NOC ಸರ್ಟಿಫಿಕೇಟ್ ನ ತಗೊಂಡು, ಲೈಕ್ ನೋ ಅಬ್ಜೆಕ್ಷನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನ ತಗೊಂಡು ನಂತರ ಹೋಗಿ ಬೇರೆ ಚಾನಲ್ ಅಲ್ಲಿ ಆಕ್ಟ್ ಮಾಡ್ತಿರುವಂತಹ ಚಾನ್ಸಸ್ ಕೂಡ ಇದೆ. ಬಟ್ ಇದ್ಯಾವುದನ್ನು ಮಾಡದೇ ಇರುವಂತಹ ಭವ್ಯ ಗೌಡ ಅವರು ಈ ರೀತಿ ಸಂಕಷ್ಟಗಳನ್ನ ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ಈಗ ಬಂದಿದೆ. ಭವ್ಯ ಗೌಡ ಅವರ ಪ್ರೊಮೋ ಬಂದಾಗಲೇ ಕಲರ್ಸ್ ಕನ್ನಡದವರು ಭವ್ಯ ಗೌಡ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿದ್ದಾರೆ. ಬಟ್ ಭವ್ಯ ಗೌಡ ಅವರು ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇದ್ದಾಗಲೇ ಕಲರ್ಸ್ ಕನ್ನಡದವರು ಈ ರೀತಿಯಾದಂತಹ ಒಂದು ಸ್ಟೆಪ್ ಅನ್ನ ಇಟ್ಟಿತ್ತು. ಅಂಡ್ ಇದಕ್ಕೆಲ್ಲ ನೇರ ಹೊಣೆ ಭವ್ಯ ಗೌಡ ಅವರೇ ಆಗಿರ್ತಾರೆ. ಒಂದು ಕಾಂಟ್ರಾಕ್ಟ್ ವಿಚಾರ ಅಂತ ಬಂದಾಗ ಅದನ್ನ ತುಂಬಾ ಯೋಚನೆ ಮಾಡಿ ಅದ್ರ ಬಗ್ಗೆ ನಿರ್ಧಾರಗಳನ್ನ ತಗೊಬೇಕಾಗತ್ತೆ. ಇಲ್ಲಾಂದ್ರೆ ತುಂಬಾನೇ ದೊಡ್ಡ ಮಟ್ಟದ ಫೈನ್ ಅನ್ನು ಸಹ ಕಟ್ಟಬೇಕಾಗುತ್ತೆ ಭವ್ಯ ಗೌಡ ಅವರು ಆ ಕಾಂಟ್ರಾಕ್ಟ್ ಅನ್ನ ಮೀರಿ ನಡೆದಾಗ. ಸೊ ಕಲರ್ಸ್ ಕನ್ನಡದವ್ರಿಗೆ ಒಂದ್ ಸ್ವಲ್ಪ ಟ್ರಿಗರ್ ಆಗಿರೋದು ಕೂಡ ಹೌದು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ, ಬಿಗ್ ಬಾಸ್ ಮುಗಿದ ನಂತರ ಭವ್ಯ ಗೌಡ ಅವ್ರಿಗೆ ಇದ್ದಂತಹ ಒಂದು ನೇಮ್, ಫೇಮ್, TRPಗೋಸ್ಕರ ಭವ್ಯ ಗೌಡ ಅವ್ರನ್ನ ಹಾಕೊಂಡು ಯಾವ್ದಾದ್ರು ಒಂದು ಶೋ ಮಾಡೋದಕ್ಕೆ ಅಥವಾ ಯಾವ್ದಾದ್ರು ಒಂದು ಸೀರಿಯಲ್ಗಳು ಮಾಡೋದಕ್ಕೆ ತುಂಬಾನೇ ಇಷ್ಟಪಟ್ಟಿರ್ತಾರೆ ಅವರು ಕೂಡ. ಲೈಕ್ ಈ ರೀತಿ ಜನಗಳನ್ನ ಮೆಚ್ಚಿರುವಂತಹ ಹುಡುಗಿನ ನಮ್ಮ ಚಾನಲ್ ಅಲ್ಲೇ ಉಳಿಸ್ಕೊಂಡ್ರೆ ನಮ್ಮ ಚಾನಲ್ ಹೈಪ್ ಕೂಡ ಜಾಸ್ತಿನೇ ಆಗುತ್ತೆ ಅಂತ ಹೇಳಿ ಆ ಒಂದು ಪ್ಲಾನ್ ಅನ್ನ ಚಾನಲ್ ಅವರಾಗಿ ಎಲ್ಲರೂ ಯಾವ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ಕೋತಾರೆ, ನಮ್ಮ ಚಾನಲ್ ಚೆನ್ನಾಗಿ ಓಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ ಅನ್ನೋ ರೀತಿ ಹೇಗೆ ಎಲ್ಲ ಚಾನಲ್ ಅವ್ರಿಗೆ ಥಿಂಕ್ ಮಾಡ್ತಾರೋ ಅದೇ ರೀತಿ ಕಲರ್ಸ್ ಕನ್ನಡದವರು ಕೂಡ ಥಿಂಕ್ ಮಾಡಿ ಭವ್ಯ ಗೌಡ ಅವ್ರನ್ನ ಕಲರ್ಸ್ ಕನ್ನಡದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಲೈಕ್ ಬಿಗ್ ಬಾಸ್ ಆದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೂ ಕೂಡ ಅವ್ರನ್ನ ಕರೆದಿದ್ರು. ಬಟ್ ಅದನ್ನು ಕೂಡ ಭವ್ಯ ಗೌಡ ಅವ್ರು ರಿಜೆಕ್ಟ್ ಮಾಡಿದ್ರು. ಹಾಗೆ ಒಂದು 2 ಸೀರಿಯಲ್ ಪ್ರಾಜೆಕ್ಟ್ಸ್ ಕೂಡ ಭವ್ಯ ಗೌಡ ಅವ್ರಿಗೆ ಬಂದಿತ್ತಂತೆ ಕಲರ್ಸ್ ಕನ್ನಡದಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ. ಬಟ್ ಭವ್ಯ ಗೌಡ ಅವ್ರು ಒಂದಷ್ಟು ರೀಸನ್ಸ್ ಗಳನ್ನ ಹೇಳ್ಕೊಂಡು, ಒಂದಷ್ಟು ಸತಿ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ಕೊಂಡು, ಒಂದಷ್ಟು ಸತಿ ಸಿನಿಮಾಗಳನ್ನ ಮಾಡ್ತಿದೀನಿ ಅಂತ ಹೇಳ್ಕೊಂಡು ಈ ರೀತಿ ಸೀರಿಯಲ್ಗಳನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುವಂತಹ ಸೀರಿಯಲ್ಗಳನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಸೊ ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಏನೋ ಸ್ವಲ್ಪ ಈಗೋ ಹರ್ಟ್ ಆಯ್ತೋ ಏನೋ ಗೊತ್ತಿಲ್ಲ.
ಬಟ್ ಏನೋ ಒಂದು ಕಾರಣಕ್ಕೆ ಭವ್ಯ ಗೌಡ ಅವರ ಮೇಲೆ ಒಂದು ಸ್ಟೇ ಅನ್ನ ತಂದ್ರು. ಬಟ್ ಭವ್ಯ ಗೌಡ ಅವರು ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೋದಾಗಿತ್ತು. ಯಾಕಂದ್ರೆ ಜಸ್ಟ್ ಇನ್ ಒಂದು ತಿಂಗಳಷ್ಟೇ ಅವ್ರಿಗೆ ಒಂದು ಈ ಅಗ್ರಿಮೆಂಟ್ ಪೀರಿಯಡ್ ಅನ್ನೋದು ಇದ್ದಿದ್ದು ಜುಲೈ 25th ವರ್ಗು ಅಥವಾ ಜುಲೈ ಎಂಡಿಂಗ್ ವರ್ಗು ಅವ್ರು ಬೇರೆ ಚಾನಲ್ ಅಲ್ಲಿ ಕಾಣಿಸ್ಕೋಬಾರ್ದು ಅನ್ನುವಂತಹ ಅಗ್ರಿಮೆಂಟ್ ಇದ್ದಿದ್ದು ಇನ್ ಜಸ್ಟ್ 1 ಮಂತ್ ಅಷ್ಟೇ. ಅಲ್ಲಿವರೆಗೂ ಸಹ ವೇಟ್ ಮಾಡಿ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಮಾಡ್ಕೊಂಡಿರ ಅಲ್ಲಿವರೆಗೂ ವೇಟ್ ಮಾಡಿ ಲೈಕ್ ಅವರು ಸೀರಿಯಲ್ ಶೂಟ್ ನ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗಿ ಯಾವ್ದನ್ನು ಸಹ ಟೆಲಿಕಾಸ್ಟ್ ಮಾಡದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಅದನ್ನ ರಿಲೀಸ್ ಮಾಡ್ದೇನೆ ಜಸ್ಟ್ ಅವರು ಶೂಟಿಂಗ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಜುಲೈ ಆದ ನಂತರ ಅಗ್ರಿಮೆಂಟ್ ಮುಗ್ದಿದ ನಂತರ ಈ ಒಂದು ಸೀರಿಯಲ್ ಅನ್ನ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಆರಾಮಾಗಿ. ಸೊ ಅದನ್ನು ಸಹ ಮಾಡ್ಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಈ ಪರಿಸ್ಥಿತಿನ ಎದುರಿಸಬೇಕಾಗಿ ಬಂದಿದೆ ಅಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.